ಪ್ರಭಾವಿಗಳಿಂದ ದೇವರಿಗೆ ಅನ್ಯಾಯ. ಸ್ವಯಂ ಪ್ರತಿಷ್ಠೆಗೆ ಶಿವಪುರಿ ಮಠದ ಮೂಲ ದೇವಸ್ಥಾನವನ್ನೇ ಶಿಫ್ಟ್ ಮಾಡಿದ ಪ್ರಭಾವಿಗಳು. ನೂರಾರು ವರ್ಷ ಇತಿಹಾಸವಿರುವ ಶಿವಪುರಿ ರುದ್ರನಿಗೆ ಪ್ರಭಾವಿಗಳಿಂದ ಅನ್ಯಾಯ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಗೆರೆ ಶಿವಪುರಿ ಮಠದ ರುದ್ರದೇವರ ದೇವಸ್ಥಾನದ ವಿವಾದ ತಾರಕಕ್ಕೇರಿದೆ. ಕೆಲ ಪ್ರಭಾವಿಗಳು ತಮ್ಮ ಸ್ವಪ್ರತಿಷ್ಠೆಗಾಗಿ ನೂರಾರು ವರ್ಷ ಇತಿಹಾಸವಿರುವ ಶಿವಪುರಿ ಮಠದ ರುದ್ರದೇವರ ದೇವಸ್ಥಾನವನ್ನ ಸ್ಥಳಾಂತರ ಮಾಡಿದ್ದಾರೆ. ಮಠದ ಮೂಲ ದೇವರನ್ನ ಕೊಂಡೊಯ್ದು ಬೇರೆಡೆ ದೇವಾಲಯ ನಿರ್ಮಿಸಿ ಮೂಲ ದೇವರನ್ನ ಪ್ರತಿಷ್ಠಾಪಿಸಿ ನಮಗೆ ಹಾಗೂ ನಮ್ಮ ಕುಟುಂಬಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ. ಮೂಲ ದೇವಾಲಯಕ್ಕೆ ಮೂಲ ದೇವರನ್ನ ಪುನಃ ಸ್ಥಾಪಿಸಿಕೊಡಿ ಎಂದು ಮೂಲ ಮಠದ ವಂಶಸ್ಥ ತೋಂಟಾರಾಧ್ಯ ಆಗ್ರಹಿಸಿದ್ದಾರೆ. ಸುಮಾರು ತಲೆಮಾರುಗಳಿಂದ ಈ ದೇವರ ಸೇವೆಯನ್ನ ನಮ್ಮ ವಂಶದವರೇ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿಕೊಂಡು ಬಂದಿದ್ದೇವೆ. ಕೆಲವು ವರ್ಷದ ಹಿಂದೆ ಕುಪ್ಪೂರು ಮಠಕ್ಕೆ ಮೂಲ ದೇವರನ್ನ ತೆಗೆದುಕೊಂಡು ಹೋಗಿದ್ದು, ನಂತರ ಇತ್ತೀಚೆಗೆ ಹೊಸ ದೇವಾಲಯ ನಿರ್ಮಿಸಿ ಮೂಲ ದೇವರನ್ನ ಅಲ್ಲಿ ಪ್ರತಿಷ್ಠಾಪಿಸಿರುವುದು ನಮ್ಮ ಕುಟುಂಬಕ್ಕೆ ಅನ್ಯಾಯವಾಗಿದೆ. ನಮಗೆ ನ್ಯಾಯ ಕೊಡಿಸಿ, ದೇವರನ್ನ ಮತ್ತೆ ಮೂಲ ಮಠಕ್ಕೆ ಕೊಡಲಿ ಎಂದು ಮಾಧ್ಯಮದ ಮೂಲಕ ತೋಂಟಾರಾಧ್ಯ ಅವರು ತಮ್ಮ ಅಳಲನ್ನ ಹೇಳಿಕೊಂಡಿದ್ದಾರೆ. ಕಟ್ಟಿ ದುಡ್ಡಿನ ಇದರಿಂದ ನಮಗೆ ಜಾಗ ಕೊಡಲಿಲ್ಲ, ಜಾಗ ಚಿಕ್ಕದಾಯಿತು, ಹಾಗೆ ಹೀಗೆ ಅಂತ ಪರ್ಯಾಯ ದೇವಸ್ಥಾನ ಕಟ್ಟಿರೋದು ಭಾಳ ವ್ಯತ್ಯಾಗಿದೆ. ಒಟ್ಟಾರೆ ನಿಮ್ಗೀಗ ದೇವ್ರನ್ನ ಪರ್ಯಾಯ ದೇವಸ್ಥಾನ ಕಟ್ಟಿ ಆ ಮೂಲ ದೇವ್ರನ್ನ ತಗೊಂಡಾಗ ಅಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತೀರಾ? ಹಾಂ, ನಮ್ಮ ಹೆಸರು ಬರ್ಕೊಡಿ, ನಮ್ಮ ಹೆಸರು ಬರ್ಕೊಡಿ ಅಂತ ಹೇಳಿ. ಅಲ್ಲ, ಈಗ ಮೂಲ ವಿಗ್ರಹ ಇಲ್ಲಿ ಮೂಲ ವಿಗ್ರಹನ ಬೆಳ್ಳಿ ಎಲೆಗೆನ ನಾವು ತಗೊಂಡೋಗಿ ಅಲ್ಲಿ ಕುಪ್ಪೂರು ಗದ್ದಿಗೆಯಲ್ಲಿ ಇಟ್ಟಿದ್ದು ಪೂಜೆ ಕಾರ್ಯ ನಡೀಲಿ ಅಂತ. ಅದನ್ನು ಇಲ್ಲಿ ದೇವಸ್ಥಾನ ಯಾವಾಗ ನಿಂತೋಯ್ತು ಕಟ್ಟಲಿಕ್ಕೆ, ಅವ್ರ ಹೆಸರು ಮಾಡ್ಕೊಳಕ್ಕೆ ಹೋದ್ರು, ಆವಾಗಲಿಂದ ಅಲ್ಲೇ ಪೂಜೆ ನಡೀತಾ ಇತ್ತು. ಪೂಜೆ ನಡೀತಾ ಇದೆ ಅಲ್ಲಿ. ಪೂಜೆ ನಡೀತಿ ಇಲ್ಲಿ ತಂದಿಟ್ರು ನಿನ್ನೆ ಮನೆ ತಂದಿಟ್ಟಿದ್ದಾರೆ. ತಂದು ಬೇರೆ ದೇವಸ್ಥಾನ ಕಟ್ಟಿ ಹಳೇದು ದುಡ್ಡು ಕಲೆಕ್ಷನ್ ಇದ್ದು ತೀರ್ಪುರದವ್ರ ಹತ್ರ ಅಷ್ಟಿತ್ತು, ಇವ್ರ ಹತ್ರ ಅಷ್ಟು ಶ್ರೀ ದಯಾಶಂಕರ್ ಹತ್ರ ಅಷ್ಟಿತ್ತು, ಈಗೂ ಅಷ್ಟು ತುಂಗರೇಣಕ್ಕೆ ಅಷ್ಟು ಕೊಟ್ಟಿದ್ದಾರೆ. ಸುಮಾರು ಭಕ್ತಾದಿಗಳು ಕೊಟ್ಟು ಅದು ಒಂದು 20 ಲಕ್ಷದ ಮೇಲೆ ಹತ್ತಿರ ಖರ್ಚು ಮಾಡಿ ದೇವಸ್ಥಾನ ಕಟ್ಟಿದ್ರು. ನಮ್ಮ ಏನು ಇದು ಅಂದರೆ ಮೂಲ ಸ್ಥಾನಕ್ಕೆ ಕಟ್ಟದಲ್ಲಿ ಅನ್ಯಾಯವಾಗಿ ಹೊರಗಡೆ ಕಟ್ಟಿ ಒಳ್ಳೆ ಇದು ಭಾಳ ಕಠಿಣವಾದ ದೇವ್ರನ್ನ ತಗೊಂಡೋಗಲ್ಲಿ ಕಟ್ಟಿ ನಮ್ಮ ಇದಕ್ಕೆ ಧಕ್ಕೆ ಥರ ಊರಿಗೆ ಧಕ್ಕೆ ಥರ ಕೆಲಸ ಸ್ವಪ್ರತಿಷ್ಠೆಗಾಗಿ ಅದು ನಮ್ಮ ಏನು ಕಲೆಕ್ಷನ್ ಆಗಿ 40 ವರ್ಷದಿಂದ ಆ ದುಡ್ಡನ್ನು ಇಲ್ಲಿಗೆ ಕೊಡಿ ಜೀರ್ಣೋದ್ಧಾರಕ್ಕೋಸ್ಕರ ನಾವು ಮುಂಚೆ ಆಗಿತ್ತು ಅದೇ ರೀತಿ ನಾವು ದೇವಸ್ಥಾನ ನಡೆಸ್ಕೊಂಡು ಹೋಗ್ತೀವಿ, ದೇವ್ರ ಕಾರ್ಯಗಳು ಮಾಡ್ಕೊಂಡು ಹೋಗ್ತೀವಿ, ಆ ದೇವ್ರ ತಂದು ನಮ್ಮ ಇಲ್ಲಿ ಕೊಡಿ ಅಂತ ನೀವು ಕೇಳ್ತಾ ಇದ್ದೀರಾ? ಆವಾಗ ನಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋಕ್ಕೆ ಎಷ್ಟು ಆ ಕಲೆಕ್ಷನ್ ಮಾಡಿದ್ವಿ, ಅಲ್ಲಿವರೆಗೂ ಎಷ್ಟು ವೃದ್ಧಿಯಾಗಿತ್ತು, ಅದನ್ನು ಲೆಕ್ಕನೂ ಕೊಡಲಿಲ್ಲ, ನಮಗೆ ಇದನ್ನು ಮಾಡಲಿಲ್ಲ. ನಾವು ಅವ್ರನ್ನ ಕೇಳೋಕ್ಕೆ ಹೋಗಿ, ಯಾಕೆಂದರೆ ನಮ್ಮ ತಂದೆಯವರು ಭಿಕ್ಷಾಟನೆ ಮಾಡಿ ಜೀವನ ಮಾಡಿದವರು, ಮತ್ತು ಅವರಿಗೆ ಯಾವುದೇ ರೀತಿಯ ಈ ಕ್ರಿಮಿನಲ್ ಇದು ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಅಂದರೆ ಅವರಿಗೆ ಮನಸ್ಸಲ್ಲಿ ಗೊತ್ತಿರಲಿಲ್ಲ, ಅವ್ರಿಗೆ ಅಷ್ಟೊಂದು ಬುದ್ಧಿಯಲ್ಲ, ಅವ್ರಿಗೆ ಏನು ಗೊತ್ತಾ, ಅವನೇನು ಮಾಡ್ಕೊತ ಅನುಭವಿಸ್ಕೊತಾನೆ ಆ ಥರ ಬುದ್ಧಿಯವರು. ಯಾವತ್ತೂ ಕೆಟ್ಟ ಒಂದು ದಿವಸ ಹೇಳಿದ್ರು, ಗಲಾಟೆ ಆಗಿದ್ದಿಲ್ಲ, ಕಂಪ್ಲೇಂಟ್ ಕೊಡೋಣ, ನಾವು ಯಾಕೆ ಸ್ಟೇಷನ್ಗೂ ನಾನು ಅನುಭವಿಸ್ಕೊತಾನೆ, ನೀನು ಮಾತ್ರ ತಲೆಗೆ ಹೋಗ್ಬೇಡ, ನಿನ್ನ ಕೆಲಸ ಇಷ್ಟು ನೋಡ್ಕೊಳಪ್ಪ ಅಂತ ಹೇಳಿ ನಮಗೆ ಸಮಾಧಾನ ಹೇಳ್ಕೊಂಡು ಬಂದರು. ಆದರೆ ಈಗ ಮಾತ್ರ ಇವರು ಈ ಥರ ಪರ್ಯಾಯ ಮಾಡಿ ನಮ್ಮ ಮಠಕ್ಕೆ ಕೆಟ್ಟ ಹೆಸರು ತಂದು, ಅದು ವಾಗೀಶ್ ಪಂಡಿತಾರ ಹತ್ರಿಗೆ ಹೋಗಿ ಕುಪ್ಪೂರಲ್ಲಿ ಮಾಡಿದ್ರೆ ಕೇಳಿದ್ರು, ಕಳ್ತನ ಆಯಿತು, 2 kg ಬೆಳ್ಳಿ ಕೊಡಿ, ಎಲ್ಲ ಉಡಾಫೆ ಮಾತಾಡಿ ನಮಗೆ ಅವರು ಮಾರ್ಗದರ್ಶನದಲ್ಲಿ ಈಗ ದೇವಸ್ಥಾನ ಕಟ್ಟಿದ್ದೀವಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅವ್ರ ಮಾರ್ಗದರ್ಶನ ಅಲ್ಲ, ಇದನ್ನು ಕೆಟ್ಟ ಅಪರಾಧ ವಹಿಸಿ ಈ ಸ್ವಪ್ರತಿಷ್ಠೆಗಾಗಿ ಮಡವಾಳರ ಬೀದಿಲಿ ಕಟ್ಟಿದ್ದಾರೆ. ಯಾಕೆಂದರೆ ಅಲ್ಲಿ ಎಲ್ಲ ಅಕ್ಕಪಕ್ಕ ಮಾಂಸಾಹಾರಿಗಳಿದ್ರು, ಅದೆಲ್ಲ ಅದಕ್ಕೆ ಆಗಿ ಬರಲ್ಲ. ಆ ದೇವರಿಗೆ ಭತ್ತ ಕುಟ್ಟಿ ಎಡೆ ಮಾಡಬೇಕು. ಒಟ್ಟಾರೆ ದೇವರು ಹಿಂದಿಂದ ನಡ್ಕೊಂಡು ಬಂದಿರೋದನ್ನ ನಾವು ನಡ್ಸ್ಕೊಂಡು ಹೋಗ್ತೀವಿ ಅಂತ ನೀವು ಹೇಳ್ತೀರಾ? ನಾವು ಹೇಳ್ತೀವಿ. ಆದರೆ ಇವ್ರು ಏನು ಮಾಡಿದ್ರು, ಅಲ್ಲಿ ತಾಳೋಗಿ ಇಟ್ಬಿಟ್ಟು ನಮ್ಮ ಮೂಲ ಸ್ಥಾನಕ್ಕೆ ಧಕ್ಕೆ ತಂದಿದ್ದಾರೆ. ದಯವಿಟ್ಟು ಅದನ್ನು ಮೂಲ ಸ್ಥಾನ ದೇವ್ರನ್ನ ನಮಗೆ ಕೊಡಿಸಿ ಅಂತ ನಾವು ನಮ್ಮ ಭಕ್ತಾದಿಗಳು ಮತ್ತು ಎಸ್ ಜಿ ದಯಾಶಂಕರು ತುಂಗರೇಣಕ ಏನು ದುಡ್ಡಿನ ಇದನ್ನಲ್ಲಿ ಕಟ್ಟಿದ್ದಾರೆ, ಅದು ಅನ್ಯಾಯ ಪರ್ಯಾಯ ಅಲ್ಲ, ಊರಿಗೆ ಶೋಭೆ ತರದ್ದಲ್ಲ, ಮತ್ತು ಮಾನವೀಯತೆಗೂ ಅಷ್ಟೇ ಧಾರ್ಮಿಕವಾಗಿ ಇದು ನಮ್ಮನ್ನು ಕೇಳ್ಕೊತೀವಿ. ಮುಂಚೆ ಇಲ್ಲಿದ್ದನ್ನ ಕುಪ್ಪೂರಿಗೆ ತಗೊಂಡು ಹೋಗ್ತೀರಾ, ಅಲ್ಲಿಂದ ತಗೊಂಡು ಮತ್ತೆ ಇಲ್ಲಿ ಬೇರೆ ದೇವಸ್ಥಾನ ಕಟ್ಟಿ ಇಟ್ಕೊಂಡಿದ್ದಾರೆ, ನೀವು ಮೂಲ ಜಾಗಕ್ಕೆ ಕೊಡಿ ಅಂತ ನೀವು ಕೇಳ್ತಾ ಇದ್ದೀರಿ? ಮೂಲ ದೇವ್ರ ಕೊಡಿ, ನೀವು ಕಟ್ಕೊಳ್ಳಿ, ಸಂತೋಷ, ನಿಮಗೆ ದುಡ್ಡಿದೆ. ಅದರಲ್ಲೂ ನಮ್ಮ ಇಲ್ಲಿಂದ ದುಡ್ಡು ಕಲೆಕ್ಷನ್ ಆಗಿದ್ದು 40 ವರ್ಷದಿಂದ, ಅದೇ ದುಡ್ಡನ್ನು ಅಲ್ಲಿ ಇದಕ್ಕೆ ಹಾಕಿ, ಅದು ಫಿಕ್ಸೆಡ್ ಹಾಕಿ ಕುಪ್ಪೂರು ಪೂಜೆ ಮಾಡೋರಿಗೆ ದುಡ್ಡು ಕೊಡ್ತಾಯಿತ್ತು, ಪೂಜೆ ಮಾಡಲಿ ಆಗಲಿ ಅಂತ. ಅಲ್ಲ, ಈಗ ಈ ವಿಚಾರವಾಗಿ ನಿಮ್ಮ ಸಮುದಾಯದವರು ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ವಾ ಅಂತ? ಇಲ್ಲ, ಸಮುದಾಯದವರು ಅಂದರೆ ನಮ್ಮಲ್ಲಿ ಏನಾಗಿದೆ, ಸಮುದಾಯ ಇದು ನಮ್ಮ ಮನೆ ಒಂದೇ 5-6 ಮನೆ ಇರೋದು, ಇನ್ನು 25 ಮನೆ ನಮ್ಮ ಜಂಗಮರು ಬೇರೆ ಇರೋದು, ನಮ್ಮ ಮನೆ ಒಂದೇ ಮಠದ ಮನೆ ಇದು. ಅವರೆಲ್ಲ ಪುರೋಹಿತಿಕೆ ಮಾಡ್ತಿರ್ಲಾಗಲ್ಲ.
ಈಗೆಲ್ಲ ಅವರೇ ಎಲ್ಲ ಪೂರೈಕೆ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ನಮ್ಮ ತಂದೆ ಒಬ್ಬರೇ ಮೊದಲು ಪ್ರಧಾನ ಪುರೋಹಿತ ಶೆಟ್ಟಿಗೆರು ಒಬ್ಬರೇ ಇದ್ದರು. ಈಗ ಎಲ್ಲರೂ ಪುರೋಹಿತರು ಎಲ್ಲರೂ ಕಲ್ತಿದ್ದಾರೆ, ಅದರಿಂದ ಪುರೋಹಿತರಾಗಿದ್ದಾರೆ. ಬಟ್ ಈಗೇನಾಗಿದೆ, ಅವರ ಭಕ್ತರೊಂದರಲ್ಲಿ 2-3 ಮನೆ ಶೆಟ್ಟಿಗೆರೆಗೆ, ತೀರ್ಥಪುರದಲ್ಲಿ ಒಂದು 10 ಮನೆ ಇದೆ, ದೊಡ್ಡಣ್ಣಗೆರೆಯಲ್ಲಿ, ಆಮೇಲೆ ಈ ಕಡೆ ಎಲ್ಲ ಇದ್ದಾರೆ. ಅವರೆಲ್ಲ ಇವ್ರ ರಿಲೇಷನ್, ಯಾರು ಈ ಶ್ರೀ ದಯಾಶಂಕರ್ ರಿಲೇಷನ್. ಅವರು ನಮ್ಮ ಮೇಲೆ ಕೆಟ್ಟ ಅಪಮಾನ ಹೇಳಿ, ಕೆಟ್ಟ ಅಭಿಪ್ರಾಯ ಹೇಳಿ ತೊಂದರೆ ಕೊಟ್ಟಿದ್ದಾರೆ. ಹಾಗಾಗಿ ನಾನು ತೋಂಟದಾರಿ ಅಂತ ನನ್ನ ಹೆಸರು. ಶಿವಪುರಿ ಮಠದಲ್ಲಿ ನಮ್ಮ ತಂದೆಯವರು ಪೂಜೆ ಮಾಡ್ಕೊಂಡು ಮೊದಲಿಂದ ಇದ್ದರು. ಆವಾಗ ನಮ್ಮ ತಂದೆಯವರು ಭಿಕ್ಷಾಟನೆ ಹೋದ ಕಾಲದಲ್ಲಿ ಪಕ್ಕದ ಮನೆಯವರು ಪೂಜೆ ಮಾಡ್ಕೊಂಡಿದ್ರು ಮೊದಲೆಲ್ಲ. ಇದು ರುದ್ರದೇವರಂದರೆ ಭಾಳ ಕಠಿಣವಾದ ದೇವರು. ಇದಕ್ಕೆ ಭತ್ತ ಕೊಟ್ಟೆ ಅಡುಗೆ ಮಾಡಬೇಕು, ಬಾಯಿ ಕಟ್ಕೊಂಡೆ ಪೂಜೆ ಮಾಡಬೇಕು, ಯಾವುದೇ ಶಾಸ್ತ್ರ ಸಂಬಂಧಕ್ಕೆ ಜಾಸ್ತಿ ಹೊಗಳು ಮತ್ತು ಯಾವುದೇ ತಡಬಾರ್ದು. ಯಾರು ಲೇಡೀಸು ಒಳಗಡೆ ಅವಕಾಶ ಇರಲಿಲ್ಲ. ಆ ಥರ ಕಟ್ಟುನಿಟ್ಟು ದೇವರು. ಈ 35-40 ವರ್ಷ ಹಿಂದೆಗಡೆ ಇದು ಶಿಥಿಲಗೊಂಡಿತ್ತಲ್ಲ, ಪರ್ಯಾಯ ಇದನ್ನು ಜೀರ್ಣೋದ್ಧಾರ ಮಾಡೋಕ್ಕಿಂತ ಭಕ್ತರೆಲ್ಲ ತೊಗೊಂಡೋಗಿ ಕುಪ್ಪೂರು ಗದ್ದಿಗೆ ಮಠದಲ್ಲಿ ಇಟ್ಟು ಆದಮೇಲೆ ಇನ್ನೇನು ಲೆಂಟ್ಲಲ್ಲಿವರೆಗೆ ಹೋಗೋ ಟೈಮಲ್ಲಿ ದಯಾಶಂಕರ್ ಭಕ್ತಾದಿ ಒಬ್ಬರಾದ ದಯಾಶಂಕರು ಅದನ್ನು ವಹಿಸ್ಕೊಂಡಿದ್ದು ದೇವಸ್ಥಾನ ಕಟ್ಟಲಿಕ್ಕೆ. ಆ ಕಾಲದ 40 ವರ್ಷದಿಂದ 2 ಲಕ್ಷ ರೂಪಾಯಿ ಹತ್ರ ಕಲೆಕ್ಷನ್ ಆಗಿತ್ತು. ಕಲೆಕ್ಷನ್ ಆಗಿದ್ದ ದುಡ್ಡಲ್ಲಿ ಅವ್ರ ಹೆಸರಿಗೆ ಖಾತೆ ಮಾಡಿಸ್ಕೊಳ್ಳೋಕೆ ಹೋಗಿ ನಮ್ಮ ತಂದೆಯವರಿಗೆ ಕಪಾಳ ಕೊಡೋದು, ಒಣಕೆಯಲ್ಲಿ ಹೊಡೆಯೋಕ್ಕೆ ಬಂದು, ಮತ್ತು ಅನ್ಯ ಜಾತಿಯವ್ರಿಗೆ ಹೊಡಿಸೋಕ್ಕೆ ಹೋಗಿ ಲಾಸ್ಟಿಗೆ ಏನೂ ಆಗದಲ್ಲೇ ನಮ್ಮ ತಂದೆ ತಮ್ಮನೆಂಟಿ ಕೈಲಿ ಕೇಸ್ ಹಾಕಿಸಿ